ಎಲ್ಲರಿಗೂ ನಮಸ್ಕಾರ. ಈ ಸಾಲಿನ ಶಾಲಾ ಸಂಸತ್ ಚುನಾವಣಾ ಪ್ರಕ್ರಿಯೆಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಸಿದ್ಧತೆಗಳು ಮಾಡಿಕೊಂಡ ನಂತರ ತರಗತಿ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕರ ಬಳಿ ತಮ್ಮ ನಾಮಿನೇಷನ್ ಫೈಲ್ ಅನ್ನು ಮಾಡಿಕೊಂಡರು. ನಂತರ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕೊಠಡಿಯಲ್ಲಿ ಕುಳಿತುಕೊಳ್ಳಲು ತಿಳಿಸಿ ಮತದಾನ ಮಾಡುವ ನಿಯಮಗಳನ್ನು, ಒಬ್ಬ ವಿದ್ಯಾರ್ಥಿಗಳಿಗೆ ಎಷ್ಟು ಮತಗಳನ್ನು ಹಾಕಬೇಕೆಂಬ ಸಲಹೆ ಸೂಚನೆಗಳನ್ನು ಕೊಡಲಾಯಿತು. ಮತದಾನದ ಬ್ಯಾಲೆಟ್ ಈ ರೀತಿ ಇದ್ದವು. ನಂತರ ಎಲ್ಲ ವಿದ್ಯಾರ್ಥಿಗಳು ಮತದಾನ ಮಾಡಲು ಕಾರಿಡಾರ್ನಲ್ಲಿ ಉತ್ಸಾಹದಿಂದ ಈ ರೀತಿ ಮಾತಿಗೆ ಮರುಳಾಗಬೇಡಿ, ನಾಯಕನಲ್ಲಿ ವಿನಯತೆ ನೋಡಿ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಗುರುತಿನ ಚೀಟಿಯನ್ನು ಈ ರೀತಿ ಉತ್ಸಾಹದಿಂದ ತೋರಿಸುತ್ತಿದ್ದರು. ನಿಜವಾದ ಮತದಾನ ಚುನಾವಣೆ ಆಗುವ ರೀತಿಯಲ್ಲಿ ಶಾಲಾ ಕೊಠಡಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. PRO, APRO, POಗಳು ಪಾತ್ರವನ್ನು ಶಿಕ್ಷಕರು ವಹಿಸಿದ್ದರು. ವಿದ್ಯಾರ್ಥಿಗಳು ತಮ್ಮ ಮೊದಲಿಗೆ ಗುರುತಿನ ಚೀಟಿಯನ್ನು ತೋರಿಸುತ್ತಾ ಸಹಿ ಮಾಡುವುದರ ಮೂಲಕ ಎಡಗೈ ತೋರು ಬೆರಳಿಗೆ ಅಳಿಸಲಾಗದ ಶಾಯಿಯನ್ನು ಹಾಕಿಸಿಕೊಳ್ಳುವ ಮೂಲಕ ಮತದಾನ ಪ್ರಕ್ರಿಯೆಯಲ್ಲಿ ಬಹಳ ಕುತೂಹಲದಿಂದ ತೊಡಗಿದ್ದರು. ನಿಜವಾದ ಮತದಾನ ಪ್ರಕ್ರಿಯೆಯಲ್ಲಿ ಕೊಠಡಿಯಲ್ಲಿ ಮಾಡುವ ವ್ಯವಸ್ಥೆ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬ್ಯಾಲೆಟ್ ಪೇಪರ್, ಗುರುತು ಮಾಡುವ RO ಮಾರ್ಕ್ ಸೀಲ್, ಬೆರಳಿಗೆ ಅಳಿಸಲಾಗದ ಶಾಹಿ, ಮತದಾನದ ಕಂಪಾರ್ಟ್ಮೆಂಟ್ ಮತ್ತು ಮತದಾನ ಮಾಡಿದ ಪತ್ರವನ್ನು ಹಾಕಲು ಬೂತ್ ಪೆಟ್ಟಿಗೆಯನ್ನು ಸಹ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ, ಕುತೂಹಲದಿಂದ ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡರು. ಕೊನೆಯಲ್ಲಿ ಮುಖ್ಯ ಶಿಕ್ಷಕರೊಂದಿಗೆ ಶಿಕ್ಷಕರು ಸಹ ವಿದ್ಯಾರ್ಥಿಗಳಿಗೋಸ್ಕರ ಮತದಾನ ಮಾಡಿದರು. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಿಜವಾದ ಮತದಾನ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ಪ್ರಾಯೋಗಿಕವಾಗಿ ತಿಳಿದುಕೊಂಡರು. ಮತದಾನ ಪ್ರಕ್ರಿಯೆ ಎಲ್ಲ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮತದಾನ ಮಾಡಿದ, ಗುರುತು ಮಾಡಿದ ಬೆರಳುಗಳನ್ನು ತೋರಿಸುವುದರ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸಿದರು. ನಂತರ ಮತ ಎಣಿಕೆ ಕಾರ್ಯಕ್ರಮವನ್ನು ಸಹ ನಡೆಸಲಾಯಿತು. ಮೊದಲಿಗೆ 8ನೇ ತರಗತಿ ವಿದ್ಯಾರ್ಥಿಗಳ ಮತ ಎಣಿಕೆಯನ್ನು ಮಾಡಲಾಯಿತು. ಇದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಈ ರೀತಿ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ನಂತರ 9ನೇ ತರಗತಿ ವಿದ್ಯಾರ್ಥಿಗಳ ಮತ ಎಣಿಕೆಯನ್ನು ಮಾಡಲಾಯಿತು. 9ನೇ ತರಗತಿಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಇವರು. 10ನೇ ತರಗತಿಯ ಮತ ಎಣಿಕೆಯನ್ನು ಸಾಂಕೇತಿಕವಾಗಿ ಮುಖ್ಯ ಶಿಕ್ಷಕರು ಪ್ರಾರಂಭಿಸಿದರು. ಹಾಗೂ 10ನೇ ತರಗತಿಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ತಮ್ಮ ವಿಜಯದ ಸಂಕೇತವನ್ನು ಈ ರೀತಿ ತೋರಿಸುತ್ತಾ ಸಂತೋಷವನ್ನು ಹಂಚಿಕೊಂಡರು. ಎಲ್ಲ ವಿಜೇತ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಒಂದು ಫೋಟೋ ತೆಗೆಸಿಕೊಂಡರು. ನಂತರ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೆ
ತಮ್ಮ ಖಾತೆಗೆ ಅನುಗುಣವಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದರು. ಈ ರೀತಿ ವಿಜೇತರಾದ ವಿದ್ಯಾರ್ಥಿಗಳು ತಮಗೆ ಹಂಚಿಕೆಯಾದ ಖಾತೆಯನ್ನು ಸ್ವೀಕರಿಸುತ್ತಾ ಕಾಯ ವಾಚ ಮನಸ ಶಾಲೆ ಅಭಿವೃದ್ಧಿಗೆ ದುಡಿಯುತ್ತೇವೆ ಎನ್ನುವುದರ ಮೂಲಕ ಪ್ರಮಾಣವಚನವನ್ನು ಸ್ವೀಕರಿಸಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ಧನ್ಯವಾದಗಳು.